ರೋಹಿಣಿ ಸಿಂಧೂರಿ ವರ್ಸಸ್ ರೂಪಾ ವರ್ಸಸ್ ಡಿಐಜಿ ವರ್ತಿಕಾ ಕಟಿಯಾರ್. ಶಿಸ್ತಿನ ಇಲಾಖೆಯಲ್ಲಿ ಮಹಿಳಾ ಅಧಿಕಾರಿಗಳ ಜಟಾಪಟಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಐಪಿಎಸ್ ಅಧಿಕಾರಿ ಡಿ ರೂಪಾ ಮತ್ತು ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಆರೋಪ ಪ್ರತ್ಯಾರೋಪದ ಬೆನ್ನಲ್ಲೇ ಈಗ ಅಧಿಕಾರಿಗಳ ಕದನ, ಅದರಲ್ಲೂ ಕೂಡ ರೂಪಾ ವರ್ಸಸ್ ವರ್ತಿಕಾ ಅಂತ ಬದಲಾಗಿದೆ. ಆರಂಭದಲ್ಲಿ ಐಪಿಎಸ್ ಅಧಿಕಾರಿ ಡಿ ರೂಪಾ ಮತ್ತು ಐಎಎಸ್ ಅಧಿಕಾರಿ ಆಗಿದ್ದಂತಹ ರೋಹಿಣಿ ಸಿಂಧೂರಿ ಇಬ್ಬರು ಸುಂದರವಾದಂಥ ಅಧಿಕಾರಿಗಳು. ಈ ಎರಡು ಅಧಿಕಾರಿಗಳ ನಡುವೆ ಆರೋಪ ಪ್ರತ್ಯಾರೋಪದ ರಣಕಾಳಗ ಇತ್ತು. ಆದರೆ ಅದರ ಬೆನ್ನಲ್ಲೇ ಈಗ ಹೊಸ ರೀತಿಯ ಮತ್ತೊಂದು ಆರೋಪ ಪ್ರತ್ಯಾರೋಪಗಳು ಕೇಳಿಬಂದಿದೆ. ಮಹಿಳಾ ಐಪಿಎಸ್ ಅಧಿಕಾರಿಯೊಬ್ಬರು ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಕೆಳಹಂತದ ಅಧಿಕಾರಿಯ ಕಚೇರಿಯನ್ನು ಅತಿಕ್ರಮವಾಗಿ ಪ್ರವೇಶಿಸಿದ ಆರೋಪಕ್ಕೆ ಆಂತರಿಕ ಭದ್ರತಾ ದಳ ಅಂದರೆ ISD ಅದರ IGP IPS ಅಧಿಕಾರಿ ರೂಪಾ ಗುರಿಯಾಗಿದ್ದು, ಈ ಸಂಬಂಧ ISD DIGP ವರ್ತಿಕಾ ಕಟಿಯಾರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಪೊಲೀಸ್ ಮಹಾನಿರ್ದೇಶಕ ISD DGಗೆ ದೂರನ್ನು ಕೊಟ್ಟಿರುವಂತಹದ್ದು. ಶಿಸ್ತಿನ ಇಲಾಖೆಯಲ್ಲಿ ಮಹಿಳಾ ಅಧಿಕಾರಿಗಳ ಜಟಾಪಟಿ ಶುರುವಾಗಿರುವಂತಹದ್ದು. IGP ರೂಪಾ ವಿರುದ್ಧ CSಗೆ DIG ವರ್ತಿಕಾ ದೂರನ್ನು ಸಲ್ಲಿಸಿದ್ದಾರೆ. ಅತಿಕ್ರಮವಾಗಿ ಹೋಗಿದ್ದಾರೆ ಅವರ ಕೆಳಹಂತದ ಅಧಿಕಾರಿಗಳ ಕಚೇರಿಗೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ದೂರನ್ನು ಕೊಟ್ಟಿರುವಂತಹದ್ದು. ಹಾಗಾದರೆ ವರ್ತಿಕಾ ಕಟಿಯಾರ್ ದೂರಿನಲ್ಲಿ ಏನಿದೆ? ಕಂಟ್ರೋಲ್ ರೂಮ್ನಿಂದ ಕೀ ತಂದು ಕೊಠಡಿ ತೆರೆಯಲಾಗಿದೆ. ನನ್ನ ಕೊಠಡಿಯಲ್ಲಿ ಕೆಳಹಂತದ ಸಿಬ್ಬಂದಿ ಬಳಸಿಕೊಂಡು ದಾಖಲೆಗಳನ್ನು ತೆಗೆದುಕೊಂಡು ನನ್ನ ವಿರುದ್ಧ ಷಡ್ಯಂತ್ರವನ್ನು ಮಾಡಲಾಗಿದೆ ಹಾಗೂ ವಾಟ್ಸಪ್ ಮೂಲಕ ಫೋಟೋ ತೆಗೆಸಿದ್ದಾರೆ, ದುರುದ್ದೇಶದಿಂದ ಫೋಟೋ ತೆಗೆಸಲಾಗಿದೆ ಎನ್ನುವಂತಹ ದೂರು ಕೂಡ ಅದರಲ್ಲಿ ಉಲ್ಲೇಖ ಆಗಿರುವಂತಹದ್ದು. ಇದು ಈಗ ನಡೀತಾ ಇರತಕ್ಕಂತಹ ಪರಸ್ಪರ ಅಧಿಕಾರಿಗಳ ನಡುವೆ ರಣಕಾಳಗ. ಹಾಗಾದರೆ ರಾಜ್ಯದಲ್ಲಿ IPS ಅಧಿಕಾರಿ ಡಿ ರೂಪಾ ಮತ್ತು IAS ಅಧಿಕಾರಿ ರೋಹಿಣಿ ಸಿಂಧೂರಿ ಆರೋಪ ಪ್ರತ್ಯಾರೋಪದ ನಟ್ಟ ನಡುವೆ ಮತ್ತೊಂದು ಅಧಿಕಾರಿಯ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ.